ಎಸ್, ಬ್ರೇಕ್ ತಗೊಂಡು ವಾಪಸ್ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ನೋಡಿ, ಮೇಜರ್ ಡೈಮೆನ್ಷನ್ಸ್ ಆಫ್ ವೆಲ್ಫೇರ್. ಹಿಂದಿನ ವಿಡಿಯೋದಲ್ಲಿ ನೋಡಾಗಿದೆ. ಇನ್ನೊಂದು ಸಾರಿ ರೀಕಾಲ್ ಮಾಡ್ಕೊಳ್ತೀರಾ ಏನೇನು ನೋಡಿದ್ವಿ ಅಂತ? ಒಂದು ಸಾರಿ ಸಿಲೆಬಸ್ ನೋಡಾಗಿದೆ. ಆಮೇಲೆ ನೆಕ್ಸ್ಟ್ ನೋಡಿದ್ದು ನಾವೇನು, ವಲ್ನರಬಲ್ ಸೆಕ್ಷನ್ಸ್ ಅಂತಂದರೆ ಏನು ಅಥವಾ ಯಾರು, ಮತ್ತು ಯಾವ್ಯಾವ ಕ್ಯಾಟಗರಿ ಇದೆ ಅದರಲ್ಲಿ, ಮತ್ತು ವೆಲ್ಫೇರ್ ಸ್ಕೀಮ್ ಅಂತಂದರೆ ಏನು, ವೆಲ್ಫೇರ್ ಸ್ಟೇಟ್ ಅಂತಂದರೆ ಏನು, ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ವೆಲ್ಫೇರ್ ಸ್ಟೇಟಿಗೆ ಸಪೋರ್ಟ್ ಮಾಡ್ತಾ ಇದೆ, ಮತ್ತು ನಮ್ಮ ದೇಶದಲ್ಲಿ ವೆಲ್ಫೇರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹೇಗೆ ಇವಾಲ್ವ್ ಆಯಿತು, ಅದಾದಮೇಲೆ ವೆಲ್ಫೇರ್ ಮತ್ತು ಡೆವಲಪ್ಮೆಂಟ್ಗೆ ಇರುವಂಥ ಡಿಫರೆನ್ಸ್, ನಮ್ಮ ದೇಶದ ವೆಲ್ಫೇರ್ ಆರ್ಕಿಟೆಕ್ಚರ್, ವೆಲ್ಫೇರ್ ಸಿಸ್ಟಮ್ ಯಾವುದ್ರ ಮೂಲಕ ಆಪರೇಟ್ ಆಗ್ತಾ ಇದೆ, ಆಮೇಲೆ ವೆಲ್ಫೇರ್ ಸ್ಕೀಮ್ಗಳು ಯಾಕೆ ಬೇಕು ಅನ್ನೋದ್ರ ತನಕ ನಾವು ನೋಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ. ಕಂಟಿನ್ಯೂ ಮಾಡೋಣ. ಈಗ ಮೇಜರ್ ಡೈಮೆನ್ಷನ್ಸ್ ಆಫ್ ವೆಲ್ಫೇರ್ ಅಂತಂದರೆ ಈ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅಥವಾ ಜನರನ್ನು ನಾವು ಸಬಲೀಕರಣಗೊಳಿಸಬೇಕು, ಎಂಪವರ್ ಮಾಡಬೇಕು ಅಂತಂದರೆ ಯಾವ್ಯಾವ ಹಂತದಲ್ಲಿ ನಾವು ಕ್ರಮವನ್ನು ಕೈಗೊಳ್ಳಬೇಕು, ಯಾವ್ಯಾವ ವಿಚಾರಗಳನ್ನು ನಾವು ಕನ್ಸಿಡರ್ ಮಾಡಬೇಕು, ಗೊತ್ತಾಗ್ತಾ ಇದೆಯಾ? ಎಸ್, ಅದರಲ್ಲಿ ಫಸ್ಟ್ ಫುಡ್ ಸೆಕ್ಯೂರಿಟಿ. ಆಹಾರ ಇಲ್ಲದೆ ಇದ್ದರೆ ಆರೋಗ್ಯ ಇರೋದಿಲ್ಲ, ಆರೋಗ್ಯವೇ ಭಾಗ್ಯ. ಹೆಲ್ತ್ ಇಸ್ ವೆಲ್ತ್. ಹೆಲ್ತಿಗೆ ಬೇಕಾಗಿರೋದೇನು? ಫುಡ್. ಫುಡ್ ಸೆಕ್ಯೂರಿಟಿ ಮೊದಲನೇದು, ಬಹಳ ಪ್ರಮುಖವಾದ ಅಂಶ. ಸೊ ಫುಡ್ ಸೆಕ್ಯೂರಿಟಿ ಆಬ್ಜೆಕ್ಟಿವ್ ಏನು ಹಾಗಾದರೆ? ಎನ್ಶೋರ್ ನೋ ಸಿಟಿಸನ್ ಸಫರ್ಸ್ ಫ್ರಾಮ್ ಹಂಗರ್. ಯಾವುದೇ ಒಬ್ಬ ವ್ಯಕ್ತಿ ಹಸಿವಿನ ಸಮಸ್ಯೆಯಿಂದ ಕಂಗೆಡಬಾರ್ದು, ಹಸಿವಿನ ಸಮಸ್ಯೆಯನ್ನು ಅನುಭವಿಸಬಾರ್ದು. ಇದಕ್ಕೋಸ್ಕರ ತಂದಿರುವಂತಹ ಕೆಲವೊಂದು ಸ್ಕೀಮ್ಗಳು ನೋಡಿ. NFSA ಅಂತಿದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಇದರಲ್ಲಿ ಏನು ಮಾಡ್ತಾರೆ, ಈಗ ಬಡ ಜನರಿಗೆ, ಇದು ಮೊದಲಿತ್ತು, ಈಗ ಮುಂದೆ ಹೇಳ್ತೇನೆ, ಬಡ ಜನರಿಗೆ ಏನು ಮಾಡ್ತಾ ಇದ್ರು, 1 ರಿಂದ 3 ರೂಪಾಯಿ, ನಿಮ್ಗೆ ಗೊತ್ತಿರಬಹುದು ಅಲ್ವಾ, ಆ ಒಂದು ಬೆಲೆಯಲ್ಲಿ ಧಾನ್ಯಗಳನ್ನ ನೀಡ್ತಾ ಇದ್ರು. ಯಾರು ಹಸಿವಿನಿಂದ ಇರಬಾರ್ದು. ಅಂದರೆ ಇದು ಸುಮಾರು ನೋಡಿ, ಇಲ್ಲಿ ಕೆಳಗಡೆ ಡೇಟಾ ಇದೆ, 75% ರೂರಲ್ ಪಾಪ್ಯುಲೇಷನ್ನು, 50% ಅರ್ಬನ್ ಪಾಪ್ಯುಲೇಷನ್ ಅಷ್ಟನ್ನು ಕವರ್ ಮಾಡ್ತಾ ಇತ್ತು, ಆ ಹಕ್ಕನ್ನು ನೀಡ್ತಾ ಇತ್ತು. ಈ NFSA ಅಂತಂದರೆ ಕಾಯ್ದೆ. ಇದು ಕಾಯ್ದೆಯಲ್ಲಿ ಬಡ ಜನರು ಹಸಿವಿನಿಂದ ಇರಬಾರ್ದು, ಅದರ ಉದ್ದೇಶ. ಅದನ್ನು ಯಾವುದ್ರ ಮೂಲಕ ಇಂಪ್ಲಿಮೆಂಟ್ ಮಾಡೋದು ಅಂತಂದರೆ ಈ PDS. ನೆಕ್ಸ್ಟ್ ಇದು ನೋಡಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಡಿತರ ವಿತರಣೆ ಅಂತ ಕರಿತೇವೆ. ರೇಷನ್, ನ್ಯಾಯಬೆಲೆ ಅಂಗಡಿ ಅಥವಾ ನ್ಯಾಯಬೆಲೆ ಅಂಗಡಿ ಮೂಲಕ ಈ ಅಕ್ಕಿ, ಗೋಧಿ ಇದನ್ನೆಲ್ಲ ರಿಯಾಯಿತಿ ದರದಲ್ಲಿ ಹಂಚುವಂಥ ವ್ಯವಸ್ಥೆ ಇದು PDS. NFSA ಕಾಯ್ದೆ ಇದೆ, ಆ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಬಳಸುವಂತಹ ಒಂದು ಮಾರ್ಗ ಯಾವುದು? PDS. ನೆಕ್ಸ್ಟ್ ಬರೋದು PM ಪೋಷಣ್. PM ಪೋಷಣ್ ಅಂತಂದರೆ ಮತ್ತೇನಲ್ಲ, ಈಗ ನಾವು ಹೇಳ್ತೀವಲ್ವ, ಮಧ್ಯಾಹ್ನದ ಬಿಸಿ ಊಟ, ಮಿಡ್ ಡೇ ಮೀಲ್ ಅಂತ ಏನು ಕರಿತೇವೆ ಅದು. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳೆಲ್ಲ ಏನು ಮಾಡ್ತಾರೆ, ಈ ಮಕ್ಕಳಿಗೆ ಬಿಸಿ ಊಟ ಅಥವಾ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಇರುವಂಥ ಯೋಜನೆ PM ಪೋಷಣ್. ಯಾಕೆ ಹಾಗೆ ಮಾಡ್ತಾರೆ? ಪೌಷ್ಟಿಕತೆ ಸಮಸ್ಯೆ, ಮಾಲ್ ನ್ಯೂಟ್ರಿಷನ್, ಆ ಸಮಸ್ಯೆ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಒಂದು, ಅಪೌಷ್ಟಿಕತೆ ಕಡಿಮೆ ಮಾಡಬೇಕು. ಇನ್ನೊಂದೇನು, ಊಟ ಇದೆ ಅಂತಾದರೆ ಎಷ್ಟೋ ಬಡ ಕುಟುಂಬಗಳು ಒಂದು ಊಟವನ್ನು ಸಹ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಅವರು ತಮ್ಮ ಮಕ್ಕಳನ್ನ ಆ ಒಂದು ಕಾರಣದಿಂದ ಆದರೂ, ಊಟಕ್ಕೋಸ್ಕರ ಆದರೂ ಮಕ್ಕಳನ್ನ ಶಾಲೆಗೆ ಕಳಿಸಬಹುದು. ಆವಾಗ ಮಕ್ಕಳು ಶಾಲೆಗೆ ಬರುವಂಥ ಸಂಖ್ಯೆ ಹೆಚ್ಚಾಗತ್ತೆ. ಸೊ ಮಿಡ್ ಡೇ ಮೀಲ್ ಅಥವಾ PM ಪೋಷಣ್. ನೆಕ್ಸ್ಟು ICDS ಅಂತಂದರೆ ಈಗ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ. ಈ ಅಂಗನವಾಡಿ ಮತ್ತು 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳು, 6 ವರ್ಷದೊಳಗಿನ ಮಕ್ಕಳು, ಗರ್ಭಿಣಿಯರಿರ್ಬಹುದು, ಬಾಣಂತಿಯರಿರ್ಬಹುದು. ಈಗ ನೀವು ನೋಡಿರ್ಬಹುದು, ಫುಡ್ ಅಂತ ಬರುತ್ತೆ ಅಲ್ವಾ, ಅಂಗನವಾಡಿಗೆ ಫುಡ್ ಬರುತ್ತೆ, ಮತ್ತು ಕೆಲವೊಂದು ಸಿರಿಧಾನ್ಯಗಳು, ಕೆಲವು ಆ ರೀತಿಯಾದ ಕೆಲವೊಂದು ನೀವು ಕೇಳಿರಬಹುದು. ಲಸಿಕೆ ಹಾಕೋದು, ಹೌದು, ಲಸಿಕೆ ಹಾಕೋದು ಏನೊಂದಿರುತ್ತೆ, ಪೋಲಿಯೋ, ಅದೆಲ್ಲ ಕೆಲಸಗಳನ್ನು ಅಂಗನವಾಡಿಗಳ ಮೂಲಕ ಮಾಡ್ತಾರೆ. ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತೀವಲ್ವಾ, LKG UKG ಆ ರೀತಿ, ಆ ಲೆವೆಲಿಂದು ಅಂಗನವಾಡಿಯಲ್ಲಿ ಸಿಗುತ್ತೆ. ಅಂದರೆ ಮೇನು ಏನು ICDSನ ಗುರಿ ಏನಂತಂದರೆ, ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಮಗು, ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಸುಧಾರಿಸೋದು. ಇದು ICDSನ ಒಂದು ಗುರಿ. ಈ ಸ್ಕೀಮ್ಗಳನ್ನು ನಾನು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸ್ಕೀಮ್ಗಳ ಬಗ್ಗೆ ಸಪ್ರೇಟಾಗಿ ನಾವು ನೋಡಬೇಕು.
ಅಂದರೆ ಓವರ್ ಆಲ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ಜಸ್ಟ್ ಮೆನ್ಷನ್ ಮಾಡಿದರೆ ಸಾಕು ಈಗ ಸದ್ಯಕ್ಕೆ. ತುಂಬ ಡೀಟೇಲ್ಗಳನ್ನು ಒಂದೇ ದಿನ ನಾವು ಅರಗಿಸ್ಕೊಂಡು ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಸದ್ಯಕ್ಕೆ ಒಂದು ಸ್ಕೀಮು ಯಾರಿಗೋಸ್ಕರ ಇರೋದು, ಅದರ ಉದ್ದೇಶ ಏನು, ಇಷ್ಟು ಮೊದಲನೇ ಹಂತ. ಇದನ್ನು ಮೊದಲು ತಿಳ್ಕೊಳ್ಳಿ. ಬೇರೆ ಬೇರೆ ಪಾಯಿಂಟ್ಸ್ಗಳು ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ. NFSA ರೂರಲ್ ಪಾಪ್ಯುಲೇಷನನ್ನು 75% ಕವರ್ ಮಾಡುತ್ತೆ, 50% ಅರ್ಬನ್ ಪಾಪ್ಯುಲೇಷನ್ ಕವರ್ ಮಾಡುತ್ತೆ. ಈಗ ಆ NFSA ಬದಲು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ನೋಡಿ ಇಲ್ಲಿದೆ, PMGKAY. ಆ ಸಬ್ಸಿಡಿ ಮೂಲಕ ಕೊಡ್ತಿದ್ರಲ್ವಾ ಮೊದಲು, ಈಗ NFSA ಅದು ಯಾವುದ್ರ ಅಡಿಯಲ್ಲಿದೆ, ಈಗ PMGKAY ಅಡಿಯಲ್ಲಿದೆ. ಆ ಸಬ್ಸಿಡಿ ಬದಲು ಈಗ ಈ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇದರ ಅಡಿಯಲ್ಲಿ ಏನು ಮಾಡ್ತಾರೆ, ಪ್ರತಿ ತಿಂಗಳು ಇಟ್ ಪ್ರೊವೈಡ್ಸ್ 5 kg ಆಫ್ ಫ್ರೀ ಫುಡ್ ಗ್ರೇನ್ಸ್ ಪರ್ ಮಂತ್ ಟು ಓವರ್ 81.3 crore ಬೆನಿಫಿಷಿಯರೀಸ್. ಸುಮಾರು 81.3 ಕೋಟಿ ಜನರಿಗೆ ಪ್ರತಿ ತಿಂಗಳು 5 kg ಅಷ್ಟು ಫುಡ್ ಗ್ರೇನ್ಗಳನ್ನು ಫ್ರೀಯಾಗಿ ಕೊಡ್ತಾರೆ, ಸಂಪೂರ್ಣ ಉಚಿತವಾಗಿ ಕೊಡ್ತಾರೆ. ಸಬ್ಸಿಡೈಸ್ಡ್ ಪ್ರೈಸಿಂಗ್ ಅಂತ ಏನಿತ್ತು, 1 ರೂಪಾಯಿಗೆಲ್ಲ ಸಿಕ್ಕೋದು, ಅಂದರೆ ಮೊದಲು ಹೇಳಿದ್ದು, ಅದೀಗ ವರ್ಕ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ನೌ 100% ಫ್ರೀ ಟು ಎಲಿಮಿನೇಟ್ ಹಂಗರ್. ಹಸಿವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ದೇಶದಿಂದ ನಿರ್ನಾಮ ಮಾಡಬೇಕು ಅನ್ನೋದು ಗುರಿ. ಸೊ ಡ್ರಾಸ್ಟಿಕಲಿ ಲೋವರಿಂಗ್ ದಿ ಔಟ್ ಆಫ್ ಪಾಕೆಟ್ ಫುಡ್ ಎಕ್ಸ್ಪೆಂಡಿಚರ್. ಜನರಿಗೆ ಅಥವಾ ಬಡವರಿಗೆ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿಲಿ ಅಥವಾ ಕೂಲಿಯಲ್ಲಿ ಎಷ್ಟೋ ಪ್ರಮಾಣ ಹೆಲ್ತ್ ಫುಡ್ಡಿಗೆ ಖರ್ಚಾಗ್ಬಿಟ್ರೆ ಎಜುಕೇಷನ್ ಇರಬಹುದು ಅಥವಾ ಡೈಲಿ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ಗೆ ಅವ್ರು ಹೇಗೆ ಹಣ ತರೋದು? ಅದಕ್ಕೆ ಹೇಳೋದು, ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅನ್ನೋದು ಏನು ಮಾಡ್ತಾ ಇದೆ, ಬಡವರನ್ನ ಸಾಲದ ಸುಳಿಯಲ್ಲಿ ಸಿಕ್ಸ್ತಾ ಇದೆ. ಹೆಲ್ತಿಗೋಸ್ಕರ ಫುಡ್ಡಿಗೋಸ್ಕರ ಹಣ ಖರ್ಚಾಗ್ತಾ ಇದ್ರೆ ಬೇರೆ ಜೀವನೋಪಾಯಕ್ಕೆ ಅಥವಾ ಮಕ್ಕಳಿಗೆ ಡಿಪೆಂಡೆನ್ಸ್ ಅಂತ ಇರ್ತಾರಲ್ವಾ, ವಯಸ್ಸಾದವರು ಇರಬಹುದು, ಮಕ್ಕಳಿರಬಹುದು, ಅವರು ದುಡಿತಾ ಇರೋದಿಲ್ಲ, ಅಂದರೆ ಅವರಿಗೂ ಹಣ ಬೇಕಲ್ವಾ, ಅವರಿಗೆ ಖರ್ಚು ಮಾಡಲಿಕ್ಕೆ ಎಲ್ಲಿಂದ ಹಣ ತರಬೇಕು? ಆವಾಗ ಏನು ಮಾಡ್ತಾರೆ ಅವರು, ಡೆಟ್, ಸಾಲ. ಸೊ ಆ ಡೆಟ್ಟಲ್ಲಿ, ಆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಮುಂದುವರಿತಾನೆ ಇರುತ್ತೆ. ಎಷ್ಟೋ ಜನ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೇಳಿದಿರಿ ಆ ಸಮಸ್ಯೆಯನ್ನು ಅಲ್ವಾ? ಹಳ್ಳಿಗಳಲ್ಲಿ ಅಥವಾ ತುಂಬ ವಿಭಾಗಗಳಲ್ಲಿ ಇದನ್ನು ನೋಡಬಹುದು ನಾವು, ರೈತರ ಆತ್ಮಹತ್ಯೆ ಸಮಸ್ಯೆ. ಔಟ್ ಆಫ್ ಪಾಕೆಟ್ ಫುಡ್ ಎಕ್ಸ್ಪೆಂಡಿಚರ್ ಸಹ ಒಂದು ಸಮಸ್ಯೆ ಆಗಿತ್ತು. ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅದನ್ನು ತಂದಿದ್ದಾರೆ. ಫುಡ್ ಸೆಕ್ಯೂರಿಟಿ ಅಂತಂದ್ರೆ ನೋಡಿ, ಒಂದು ಫ್ಲೋ ಚಾರ್ಟ್. ನೀವು ಎಕ್ಸಾಮ್ನಲ್ಲಿ ಫುಡ್ ಸೆಕ್ಯೂರಿಟಿ ಅಂತ ಬರೆದ್ರೆ ಅದರಲ್ಲಿ ಬೇರೆ ಬೇರೆ ಆಯಾಮಗಳು ಬರುತ್ತೆ. ಒಂದು ಹಂತ ಈ ರೀತಿ, ಪ್ರೊಕ್ಯೂರ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಅಂತಂದ್ರೆ ಏನು? ಸಂಗ್ರಹಣೆ ಅಂತ ಹೇಳ್ಬೋದು. ಸಂಗ್ರಹಣೆ ಅಂತಂದ್ರೆ MSP ಅಂತ ಒಂದಿದೆ, ಮಿನಿಮಮ್ ಹೇಳಿ, ನೀವೇ ಹೇಳಿ, ನಾನು ಅದ್ರ ಬಗ್ಗೆ ಮತ್ತೆ ಹೇಳಲ್ಲ. ಪ್ರೈಸು ಏನು, ಫುಲ್ ಫಾರ್ಮು ಗೊತ್ತಿರಬಹುದು ನಿಮಗೆ. ಯಾರಿಗೂ ಗೊತ್ತಿಲ್ಲದೆ ಇದ್ರೆ ಮತ್ತೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಕನಾಮಿಯಲ್ಲಿ ನೋಡ್ತೇವೆ. ಅದರ ಅರ್ಥ ಏನಂತಂದ್ರೆ, ರೈತರು ಬೆಳೆದ ಧಾನ್ಯಗಳನ್ನು ಅಥವಾ ಫುಡ್ ಗ್ರೇನನ್ನು, ಕ್ರಾಪ್ಸ್ಗಳನ್ನು ಅಥವಾ ಏನೇ ಇರಬಹುದು, ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಪರ್ಚೇಸ್ ಮಾಡುತ್ತೆ, ಪ್ರೊಕ್ಯೂರ್ ಮಾಡುತ್ತೆ. ಅದನ್ನು ಆಮೇಲೆ ಸ್ಟೋರ್ ಮಾಡ್ತಾರೆ, ಸ್ಟೋರ್ ಮಾಡಿ ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವುದ್ರ ಮೂಲಕ? ಮೇಲೆಗಡೆ ಬಂದಿತ್ತು ಯಾವುದದು, PDS. ಫುಲ್ ಫಾರ್ಮ್ ಏನು ಹೇಳಿ? PDS ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲಿ ಸಬ್ಸಿಡೈಸ್ಡ್ ಆಗಿ ಎಲ್ರಿಗೂ ಫುಡ್ ಆಕ್ಸೆಸ್ ಸಿಗುತ್ತೆ. ಇದು ಒಂಥರ ಫ್ಲೋ ಚಾರ್ಟ್. ಫ್ಲೋ ಅಂತಂದರೆ ಪ್ರೊಕ್ಯೂರ್ ಮಾಡೋದು, ಸ್ಟೋರ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಆಮೇಲೆ ಆಕ್ಸೆಸಿಬಿಲಿಟಿ. ನಾವೇ ನೋಡ್ತಾ ಇದ್ದೇವೆ ಸ್ಟಾರ್ಟಿಂಗ್ ಇಂದ ಈ ಒಂದು ವಿಡಿಯೋದಲ್ಲಿ, ಮೇಜರ್ ಡೈಮೆನ್ಷನ್ಸ್ ಆಫ್ ವೆಲ್ಫೇರ್. ವೆಲ್ಫೇರ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಯಾಮಗಳು ಏನಿದೆ ಅಂತ ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದು, ಹಸಿವಿನ ಸಮಸ್ಯೆ ಯಾರಿಗೂ ಇರಬಾರ್ದು, ಹಂಗರಿಂದ ಯಾರೂ ಬಳಲಬಾರ್ದು, ಫುಡ್ ಸೆಕ್ಯೂರಿಟಿ ಬೇಕೇ ಬೇಕು. ಅದಕ್ಕೋಸ್ಕರ ತಂದಿರೋದು NFSA, PDS, PM ಪೋಷಣ್, ICDS. ಇಷ್ಟು ಬೇಸಿಕ್ ಆಗಿ ಇಲ್ಲಿ ಕವರ್ ಆಗಿದೆ. NFSA ಈಗ ಯಾವುದರಡಿಯಲ್ಲಿ ಬರ್ತಾ ಇದೆ? PMGKAY, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಎಸ್. ಸೊ ಫುಡ್ ಮುಗೀತು. ಹೊಟ್ಟೆಗೆ ಈಗ ಸದ್ಯಕ್ಕೆ ಒಂದು ಆಹಾರ ಸಿಗ್ತಾ ಇದೆ.
ಆದರೆ ಒಂದಿನ ಕೊಟ್ಟರೆ ಸಾಕಾಗೋದಿಲ್ಲ. ಹಿಂದಿನ ವಿಡಿಯೋ ನೆನಪು ಮಾಡ್ಕೊಳ್ಳಿ. ಫುಡ್ ಒಂದು ದಿನದ ಹಸಿವನ್ನ ನೀಗಿಸಬಹುದು, ಆದರೆ ಡೆವಲಪ್ಮೆಂಟ್ ನೆನಪಾಗ್ತಾ ಇದೆ. ವೆಲ್ಫೇರ್ ಡೆವಲಪ್ಮೆಂಟ್ ಡಿಫರೆನ್ಸ್. ವೆಲ್ಫೇರ್ ಅಂತಂದ್ರೆ ಈಗ ಹಸಿವನ್ನ ನೀಗಿಸೋದು, ಡೆವಲಪ್ಮೆಂಟ್ ಅಂತಂದ್ರೆ ಜೀವನವನ್ನು ಸುಧಾರಿಸೋದು. ನೋಡೋಣ ಹಾಗಾದ್ರೆ ನೆಕ್ಸ್ಟ್ ಬೇಕಾಗಿರೋದೇನು? ಎಂಪ್ಲಾಯ್ಮೆಂಟ್. ಉದ್ಯೋಗ ಇದ್ರೆ ಅದರಿಂದ ಸ್ಯಾಲ್ರಿ ಅಥವಾ ಕೂಲಿ, ಸರಿಯಾದ ರೀತಿಯಾದಂತಹ ಜೀವನ ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡೋ ಸಾಮರ್ಥ್ಯ, ಇದೆಲ್ಲ ಬರ್ತಾ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿಗೋಸ್ಕರ ಸರ್ಕಾರ ಮೇಜರ್ ಆಗಿ ತಂದಿರೋದು ನರೇಗಾ ಯೋಜನೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೇಳಿರ್ತೀರಿ ಇದ್ರ ಬಗ್ಗೆ. ಇದೇನು ಮಾಡ್ತಾ ಇತ್ತು, ಈಗ ಈ ಯೋಜನೆ ರೀಪ್ಲೇಸ್ ಆಗ್ತಾ ಇದೆ. ಮೊದಲು 100 days ವೇಜ್ ಎಂಪ್ಲಾಯ್ಮೆಂಟ್, 100 ದಿನಗಳ ಒಂದು ವೇಜ್ ಎಂಪ್ಲಾಯ್ಮೆಂಟು, ಲೈವ್ಲಿಹುಡ್ ಸಪೋರ್ಟು, ರೂರಲ್ ಅಸೆಟ್ ಕ್ರಿಯೇಷನ್. ಹಳ್ಳಿಗಳಲ್ಲಿ ರಸ್ತೆ ನಿರ್ಮಾಣ ಇರಬಹುದು ಅಥವಾ ಇಂಗು ಗುಂಡಿಗಳು, ಈ ಥರ ಬೇರೆ ಬೇರೆ ಹಳ್ಳಿಗೆ ಸಂಬಂಧಪಟ್ಟಂತಹ ಅಸೆಟ್ ಕ್ರಿಯೇಷನ್. ಅಸೆಟ್ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆ ಅಸೆಟ್ ಬಗ್ಗೆ ಹೇಳ್ತಾ ಇರೋದಲ್ಲ. ಹಳ್ಳಿಗಳಿಗೆ ಏನು ಬೇಕು ಅಂಥ ಆಸ್ತಿಗಳನ್ನ ಸೃಷ್ಟಿ ಮಾಡೋದು ಅಂದ್ರೆ ರಚಿಸೋದು. ಹಳ್ಳಿಗೆ ರಸ್ತೆ ಸರಿಪಡಿಸ್ಬೇಕಾ, ಅಥವಾ ಕೆಲವೊಂದು ಕೃಷಿಯ ಕೆಲಸ ಇದೆಯಾ, ಅಥವಾ ಜಮೀನಿನ ಕೆಲಸ ಇದೆಯಾ, ಎಲ್ರಿಗೂ ಉಪಯೋಗ ಆಗುವಂಥದ್ದು. ಆ ರೀತಿ 100 ದಿನಗಳ ಒಂದು ವೇಜ್ ಎಂಪ್ಲಾಯ್ಮೆಂಟ್ ಅಲ್ಲಿ ಸಿಗ್ತಾ ಇತ್ತು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಥರ ನರೇಗಾ ಯೋಜನೆಯಿಂದ ಒಂದು ಉಪಯೋಗ ಏನು? ಹಳ್ಳಿಯಲ್ಲಿ ಕೆಲಸನೇ ಇಲ್ಲ ಅಥವಾ ನಮ್ಗೆ ಸರಿಯಾದ ಸ್ಯಾಲ್ರಿನೇ ಸಿಕ್ಕೋದಿಲ್ಲ ಅಂತ ತುಂಬ ಜನ ಮೈಗ್ರೇಟ್ ಆಗ್ತಾ ಇದ್ರು ನಗರಕ್ಕೆ. ಆ ಡಿಸ್ಟ್ರೆಸ್ ಮೈಗ್ರೇಷನ್ ಅಂತಂದ್ರೆ ಬೇರೆ ದಾರಿನೇ ಇಲ್ಲದೆ, ಇನ್ನೇನು ಉಪಾಯನೇ ಕಾಣದೆ, ಫೈನಲ್ ಆಗಿ ನಗರಕ್ಕೆ ಹೋದ್ರೆ ಮಾತ್ರ ಬದುಕಲಿಕ್ಕೆ ಆಗೋದು ಅನ್ನೋ ನಿರ್ಧಾರಕ್ಕೆ ಬಂದು ಮೈಗ್ರೇಟ್ ಆಗ್ತಾರಲ್ವಾ, ಅದು ಡಿಸ್ಟ್ರೆಸ್ ಮೈಗ್ರೇಷನ್. ಹಾಗಾಗಬಾರ್ದು, ಹಳ್ಳಿಲಿರೋರಿಗೂ ಒಂದು ಅವಕಾಶ ಸಿಗಬೇಕು. ಆ ಥರ ಆ ಡಿಸ್ಟ್ರೆಸ್ ಮೈಗ್ರೇಷನ್ ಅನ್ನು ಕಡಿಮೆ ಮಾಡುತ್ತೆ. ಮತ್ತೆ ರೂರಲ್ ಪರ್ಚೇಸಿಂಗ್ ಪವರ್ ಬಹಳ ಇಂಪಾರ್ಟೆಂಟ್. ಯಾವ ಮಟ್ಟದ ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅನ್ನುವ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನದ ಗುಣಮಟ್ಟ ಮತ್ತೆ ದೇಶದ GDP ಎರಡು ನಾವು ನೋಡ್ತಾ ಹೋಗ್ಬೋದು ಅಲ್ವಾ. ನಮಗೆ ಈಗ 1,000 ರೂಪಾಯಿದು ಯಾವುದೋ ಒಂದು ವಸ್ತು ಖರೀದಿ ಮಾಡಬೇಕು ಅಂದ್ಕೊಂಡ ತಕ್ಷಣ ಖರೀದಿ ಮಾಡ್ಲಿಕ್ಕೆ ಆಗತ್ತಾ? ಅಥವಾ ಆ ಒಂದು ವಸ್ತು ಬೇಕಾದ ತಕ್ಷಣ ನಮ್ಗೆ ಸಿಗುತ್ತೆ ಅಂತಂದ್ರೆ ನಮ್ಮ ಪರ್ಚೇಸಿಂಗ್ ಪವರ್ ಚೆನ್ನಾಗಿದೆ. ನಾವು ಅಂದ್ಕೊಂಡ ವಸ್ತು ನಾವು ಖರೀದಿ ಮಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ಹೌದು, ಪರ್ಚೇಸಿಂಗ್ ಪವರ್ ಚೆನ್ನಾಗಿದೆ. ಆದ್ರೆ ಪರ್ಚೇಸಿಂಗ್ ಪವರ್ ಇಲ್ಲ ಅಂತಂದ್ರೆ ನಮಗೆ ಬೇಕಾಗಿರೋ ವಸ್ತುವನ್ನು ಸಹ ನಾವು ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಮಗ್ ಮಾತ್ರ ಲಾಸ್ ಅಲ್ಲ, ದೇಶಕ್ಕೂ ಲಾಸ್ ಅದು ಅಲ್ವಾ. ನಮ್ಮ ಹತ್ರ ಖರೀದಿ ಮಾಡೋ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಆ ವಸ್ತುವಲ್ಲಿ ಸೇಲ್ ಆಗ್ತಾ ಇಲ್ಲ ಅಂತ ನೋಡಿ. ನಾವು ಖರೀದಿ ಮಾಡ್ತಾ ಇಲ್ಲ, ಆ ವಸ್ತು ಆವಾಗ ಸೇಲ್ ಆಗಲ್ಲ. ಸೇಲ್ ಕಡಿಮೆ ಆಗ್ತಾ ಇದ್ದ ಹಾಗೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದರೆ, ಉತ್ಪಾದಕತೆ ಕಡಿಮೆ ಆದರೆ ಇಂಡಸ್ಟ್ರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಂಡಸ್ಟ್ರಿಗಳು ಕಡಿಮೆ ಆದರೆ GDP ಕುಸಿಯುತ್ತೆ ಅಲ್ವಾ. ಈ ಒಂದು ಫ್ಲೋ ಗೊತ್ತಾಗ್ಲಿ. ಹಾಗಾಗಿ ಪರ್ಚೇಸಿಂಗ್ ಪವರ್ ನಮಗೆ ಜಾಸ್ತಿ ಆದರೆ ನಾವು ಜಾಸ್ತಿ ಖರೀದಿ ಮಾಡ್ತೇವೆ. ಸೇಲ್ ಜಾಸ್ತಿ ಆಗ್ತಾ ಇದ್ದಾಗೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೋ ಅಂಥ ಕಡೆ ಇಂಡಸ್ಟ್ರಿಗಳು ಹುಟ್ಕೊಳ್ಳುತ್ತೆ. ಇಂಡಸ್ಟ್ರಿಗಳು ಹುಟ್ಕೊಂಡ್ರೆ ದೇಶದ GDPಗೆ ಕೊಡುಗೆ ಸಿಗುತ್ತೆ. ಹಾಗಾಗಿ ಪರ್ಚೇಸಿಂಗ್ ಪವರ್ ಇಂಪಾರ್ಟೆಂಟು. ಮತ್ತೆ ಎಕನಾಮಿಕ್ ಶಾಕ್ ಅಬ್ಸಾರ್ಬರ್. ಸಡನ್ ಆಗಿ ಕೋವಿಡ್ ಬಂದಾಗ ಸಡನ್ ಆಗಿ ನೋಡಿ, COVID-19 ಆದಾಗ ಈ ಥರ ಜನರಿಗೆ ಮತ್ತೆ ಬೇರೆ ಏನು ಮಾಡೋದು, ಅಥವಾ ಎಕನಾಮಿಕಲಿ ತುಂಬ ಹಾರ್ಶ್ ಸಿಚುವೇಶನ್ ಅನುಭವಿಸ್ಬೇಕಾಗತ್ತಲ್ವಾ. ಅಂಥ ಸಂದರ್ಭದಲ್ಲಿ ಇಂತಹ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈಗ ಬಂದಿರೋದು VB ಗ್ರಾಮ್ಜಿ ಆ್ಯಕ್ಟ್. ಇದು VB ಗ್ರಾಮ್ಜಿ ಅಂತಂದರೆ ಫುಲ್ ಫಾರ್ಮ್ ಏನದ್ರದ್ದು? ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ 2025. ಈಗ 2026 ಅಂತಾನು ಹೇಳ್ಬಹುದು. ಈಗ ಜುಲೈ 1ರಿಂದ ರೀಪ್ಲೇಸ್ ಮಾಡ್ತಾ ಇದೆ. ಇದರದ್ದು ಏನು ಡಿಫ್ರೆನ್ಸ್ ಏನು ಅದಕ್ಕೆ ಇದಕ್ಕೆ? ಆವಾಗ ಒಂದ್ಸಾರಿ ಇದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ನೀವು ನೋಡಿದ್ದೀರಾ ಇದ್ರ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ. ನೋಡಿಲ್ದಿದ್ರೆ ಏನು ಪರವಾಗಿಲ್ಲ. ಈ ಎರಡೂ ಕಾಯ್ದೆಗಳ ಬಗ್ಗೆ, ನರೇಗಾ ಮತ್ತು MG ನರೇಗಾ ಮತ್ತು VB ಗ್ರಾಮ್ಜಿ, ಇದು ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಡಿಬೇಟನ್ನು ನಾನು ಕ್ರಿಯೇಟ್ ಮಾಡಿದ್ದೇನೆ AI ಮೂಲಕ. ಈ ವಿಡಿಯೋ ಮುಗಿದ ಮೇಲೆ ಅದನ್ನು ಅಪ್ಲೋಡ್ ಮಾಡಿರ್ತೇನೆ, ನೋಡಿ. ಅದನ್ನು ನೋಡಿ ನೀವು, ನಿಮಗೊಂದು ಹೋಮ್ವರ್ಕ್ ಇದೆ. ಹೋಮ್ವರ್ಕ್ ಏನಂತಂದರೆ, ಆ ಡಿಬೇಟನ್ನು ಕೇಳಿ
ನರೇಗಾ ಮತ್ತು ಗ್ರಾಮ್ಜಿ ಒಂದು ಕಾಲಮ್ ಹಾಕಿ ಎರಡೂ ಕಡೆ ಏನು ಪಾಸಿಟಿವ್ ಏನು ನೆಗೆಟಿವ್ ಆ ಡಿಬೇಟ್ ಮಾಡಿದ್ದಾರೆ. ಡಿಬೇಟಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಂತ ಅವರು ಪಾಯಿಂಟ್ಸ್ ಇದೆ ಅಂತ ಹೇಳ್ತಾ ಹೋಗಿಲ್ಲ. ಅದು ನಿಮ್ಮ ತಲೆ ಕೆಲಸ ಮಾಡಿ ನೀವು ಪಾಯಿಂಟ್ ಮಾಡ್ಕೋಬೇಕು. ಡಿಬೇಟನ್ನು ಕೇಳಿ ಆದಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಯಾರು ಫೆಲೋಶಿಪ್ಪಲ್ಲಿ ಇದ್ದೀರಿ, ಯಾರು ಮೆಂಬರ್ಸ್ ಆಗಿದ್ದೀರಿ, ಅವ್ರು ನನಗೆ ಕಳಿಸ್ಬಹುದು. ಇದನ್ನು ನೋಟ್ ಮಾಡ್ಕೊಂಡಿದ್ದನ್ನು. ಸೊ ಆ ಒಂದು ಡಿಬೇಟ್ ಕೇಳಿ ಇದು ಮುಗಿದ ಮೇಲೆ ನಾನು ಮತ್ತೊಂದು ಸಾರಿ ನೆನಪು ಮಾಡ್ತೇನೆ ಆಮೇಲೆ. ಎಸ್, ಇಲ್ಲಿ ಮೇನ್ ಪ್ರೊವಿಷನ್ಸ್ ಏನೇನು ಅಂತಂದರೆ ಅದನ್ನು ಒಂದು ಸಾರಿ ಹೇಳಿಬಿಡ್ತೇನೆ. ಅಲ್ಲಿ 100 ದಿನಗಳ ಕೆಲಸ ಇತ್ತು ಅಲ್ವಾ? ಆ 100 ದಿನಗಳ ಕೆಲಸ ಈಗ ಎಷ್ಟು ದಿನಕ್ಕೆ ಬಂದಿದೆ? 125 ದಿನಕ್ಕೆ ಹೆಚ್ಚಾಗಿದೆ. ಒಂದು ವರ್ಷದಲ್ಲಿ 100 ದಿನ ಗ್ಯಾರಂಟಿ ವರ್ಕ್ ಇರ್ತಾ ಇತ್ತು ನರೇಗಾದಲ್ಲಿ. ಗ್ರಾಮ್ಜಿಯಲ್ಲಿ 125 ದಿನಕ್ಕೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಅದಾದಮೇಲೆ ನಾರ್ಮ್ಯಾಟಿವ್ ಸೀಲಿಂಗ್ ಮಾಡೆಲ್, ಈ ಶಬ್ದ ಕೆಲವೊಂದು ಸಾರಿ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಅಂದರೆ ಮೊದಲೇನು ಮಾಡ್ತಾ ಇದ್ರು, ಈಗ ಡಿಮ್ಯಾಂಡ್, ಜನ ಎಷ್ಟು ಕೆಲಸ ಕೇಳ್ತಾರೋ ಅಷ್ಟು ಹಣವನ್ನು ಈ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡ್ತಾ ಇತ್ತು. ಅಂದರೆ ನರೇಗಾದಲ್ಲಿ ಓಪನ್ ಎಂಡೆಡ್ ಆಗಿತ್ತು, ಡಿಮ್ಯಾಂಡ್ ಡ್ರಿವನ್ ಫಂಡಿಂಗ್. ಡಿಮ್ಯಾಂಡ್ ಎಷ್ಟಿರುತ್ತೋ ಅದರ ಆಧಾರದ ಮೇಲೆ ಫಂಡಿಂಗನ್ನು ಕೊಡ್ತಾ ಇದ್ರು. ಆದರೆ ಈಗ ಹಾಗೆ ಮಾಡ್ತಾ ಇಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಒಂದು ಸ್ಟ್ರಿಕ್ಟ್ ಆ್ಯನ್ಯುವಲ್ ಬಜೆಟ್ ಸೀಲಿಂಗನ್ನು ಫಿಕ್ಸ್ ಮಾಡ್ತಾ ಇದೆ. ಅಂದರೆ ಪ್ರತಿ ರಾಜ್ಯದ ಜನಸಂಖ್ಯೆ ಮತ್ತು ಅದರ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಕೇಂದ್ರ ಸರ್ಕಾರ ಮೊದಲೇ ಒಂದು ಬಜೆಟ್ ಕ್ಯಾಪನ್ನು, ಬಜೆಟ್ ಮಿತಿಯನ್ನು ನಿಗದಿಪಡಿಸುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಈ ಸೆಂಟರ್ ಏನು ಕ್ಯಾಪ್ ಫಿಕ್ಸ್ ಇರ್ತಲ್ವಾ, ಆ ಕ್ಯಾಪ್ಗಿಂತ ಜಾಸ್ತಿ ಹಣ ಏನಾದರೂ ರಾಜ್ಯ ಸರ್ಕಾರ ಖರ್ಚು ಮಾಡಿದರೆ, ಒಂದು ವೇಳೆ ರಾಜ್ಯ ಸರ್ಕಾರ ಸೆಂಟರ್ ಫಿಕ್ಸ್ ಮಾಡಿರೋ ಕ್ಯಾಪ್ಗಿಂತ ಜಾಸ್ತಿ ಹಣ ಖರ್ಚು ಮಾಡಿದರೆ ಹೆಚ್ಚುವರಿ ಹೊರೆಯನ್ನು ರಾಜ್ಯ ಸರ್ಕಾರನೇ ಭರಿಸಬೇಕು. ಸೊ ಅದು ಮುಖ್ಯವಾಗಿ ಇಲ್ಲಿ ಒಂದು ನಾರ್ಮ್ಯಾಟಿವ್ ಸೀಲಿಂಗ್ ಮಾಡೆಲ್. ಇನ್ನೊಂದು ಸಾರಿ ಹೇಳ್ತೇನೆ ಬೇಕಿದ್ರೆ, ನರೇಗಾದಲ್ಲಿ ಓಪನ್ ಎಂಡೆಡ್ ಆಗಿತ್ತು, ಡಿಮ್ಯಾಂಡ್ ಹೇಗಿರುತ್ತೋ ಅದರ ಆಧಾರದ ಮೇಲೆ ಫಂಡಿಂಗ್ ಇರ್ತಾ ಇತ್ತು. ಆದರೆ ಇಲ್ಲಿ ಹಾಗಲ್ಲ, ಸೆಂಟರ್ ಒಂದು ಫಿಕ್ಸ್ ಮಾಡ್ತಾ ಇದೆ ಕ್ಯಾಪನ್ನು, ಆ್ಯನ್ಯುವಲ್ ಬಜೆಟ್ ಸೀಲಿಂಗನ್ನು ಫಿಕ್ಸ್ ಮಾಡ್ತಾ ಇದೆ ಪ್ರತಿ ರಾಜ್ಯಕ್ಕೆ. ಯಾವುದ್ರ ಆಧಾರದ ಮೇಲೆ? ಈಗ 16th ಫಿನಾನ್ಸ್ ಕಮಿಷನ್ ಅಂತ ಬರುತ್ತೆ. ಆ 16th ಫಿನಾನ್ಸ್ ಕಮಿಷನ್ ಬೇರೆ ಬೇರೆ ಫಾರ್ಮುಲಾ ಇಟ್ಕೊಂಡು ಪಾಪ್ಯುಲೇಷನ್ನು, GSDP ಡಿಸ್ಟೆನ್ಸು, ಇದು ಎಕನಾಮಿಕ್ ಕಾನ್ಸೆಪ್ಟು ಅಲ್ಲಿ ನೋಡೋಣ. ಆದರೆ ಅದನ್ನು ಫಿನಾನ್ಸ್ ಕಮಿಷನ್ ಅಂತ ಒಂದಿದೆ, ಅದು ಆ ರಾಜ್ಯದ ಪರಿಸ್ಥಿತಿಯನ್ನು ನಿರ್ಧಾರ ಮಾಡುತ್ತೆ. ಅದರ ಆಧಾರದ ಮೇಲೆ ಸೆಂಟರ್ ಇಂತಿಷ್ಟು ಅಂತ ಒಂದು ಸೀಲಿಂಗ್ ಅಂತಂದ್ರೆ ಏನು ಹೇಳಿ? ಸೀಲಿಂಗ್ ಫ್ಯಾನ್ ಅಂತಂದ್ರೆ ಎಲ್ಲಿರುತ್ತೆ? ಮೇಲಿರುತ್ತೆ. ಸೀಲಿಂಗ್ ಅಂತಂದ್ರೆ ಹೆಚ್ಚು ಅಂತಂದ್ರೆ ಇಷ್ಟರ ತನಕ, ಇಲ್ಲಿ ತನಕ ಮಾತ್ರ ನೀವು ಖರ್ಚು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಆದರೆ ನಾವು ಜವಾಬ್ದಾರಿ ಅಲ್ಲ. ಆ ರೀತಿ ಸೀಲಿಂಗ್ ಅಂತಂದ್ರೆ ಟಾಪ್ ಲೆವೆಲಲ್ಲಿ ಇರೋದು, ಹೈಯೆಸ್ಟ್ ಲಿಮಿಟ್ ಅಂತ ಹೇಳ್ಬೋದು ಸೀಲಿಂಗ್ ಅದು. ಎಸ್, ಇದು ನಾರ್ಮ್ಯಾಟಿವ್ ಸೀಲಿಂಗ್ ಮಾಡೆಲ್. ಆ ಡಿಬೇಟ್ ಕೇಳಿ ಒಂದ್ಸಾರಿ ಇನ್ನೂ ಕ್ಲಾರಿಟಿ ಬರುತ್ತೆ. ಇನ್ನು ರಿವೈಸ್ಡ್ ಕಾಸ್ಟ್ ಶೇರಿಂಗ್ ಅಂತಂದ್ರೆ ಅನ್ಸ್ಕಿಲ್ಡ್ ವೇಜ್. ಅನ್ಸ್ಕಿಲ್ಡ್ ಅಂತಂದ್ರೆ ಈಗ ಯಾವುದೇ ಹೊಸ ಸ್ಕಿಲ್ ಬೇಕಾಗೋದಿಲ್ಲ, ಯಾರು ಬೇಕಾದ್ರೂ ಹೋಗಿ ಮಾಡಬಹುದು. ಮೊದಲು 100% ಸೆಂಟರ್ ಏನು ಮಾಡ್ತಾ ಇತ್ತು, ಈ ಹಣವನ್ನು ಫಂಡಿಂಗನ್ನು ಕೊಡ್ತಾ ಇತ್ತು. ಆದರೆ ಈಗ 60% ಸೆಂಟರು, 40% ಸ್ಟೇಟ್ಗಳು ತುಂಬಬೇಕಾಗತ್ತೆ, ಶೇರ್ ಮಾಡ್ಕೊಳ್ತಾ ಇದೆ. ಕಾಸ್ಟ್ ಶೇರಿಂಗ್ ಸ್ಪ್ಲಿಟ್ ಅಂತ ಕರಿತೇವೆ. ಅಂದರೆ ಸೆಂಟರು ಮತ್ತು ಸ್ಟೇಟ್ಗಳು ಎರಡೂ ಇಲ್ಲಿ ಫಂಡಿಂಗನ್ನು ಮುಖ್ಯವಾಗಿ ಅನ್ಸ್ಕಿಲ್ಡ್ ವೇಜ್ ಕಾಸ್ಟ್ಗೆ ಕೊಡಬೇಕಾಗತ್ತೆ. ಮತ್ತು ಇದು ಎಲ್ಲ ರಾಜ್ಯಕ್ಕೂ ಸೇಮ್ ಇರೋದಿಲ್ಲ. ಈಗ ಹಿಮಾಲಯ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ 90-10 ಅಂತಂದರೆ 90% ಸೆಂಟರ್ ಕೊಡುತ್ತೆ, 10% ಸ್ಟೇಟ್ಸ್ಗಳು ಹಾಕಬೇಕು. ಎನಿ ಎಕ್ಸ್ಪೆಂಡಿಚರ್ ಎಕ್ಸೀಡಿಂಗ್ ದಿ ಸೆಂಟ್ರಲ್ ಕ್ಯಾಪ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಫಂಡೆಡ್ ಬೈ ದಿ ಸ್ಟೇಟ್ ಇಟ್ ಸೆಲ್ಫ್. ಎಕ್ಸೀಡ್ ಆಗ್ತಾ ಇರುವಂತಹ ಯಾವುದೇ ಫಂಡಿಂಗ್ ಇದ್ರೂ ಸ್ಟೇಟೇ, ಆ ಒಂದು ರಾಜ್ಯವೇ ಅದನ್ನು ಭರಿಸಬೇಕು. ಒಂದು ಕೀವರ್ಡ್ ಇದೆ, ಕೀವರ್ಡ್ಗಳು ಮೇನ್ಸ್ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋದು. ಸಪ್ಲೈ ಡ್ರಿವನ್ ಫ್ರೇಮ್ವರ್ಕ್. ಸಪ್ಲೈ ಡ್ರಿವನ್ ಆಗ್ತಿತ್ತು ಮೊದಲು, ಈಗ ಫಿಕ್ಸ್ಡ್ ನಾರ್ಮೇಟಿವ್ ಲೊಕೇಶನ್. ಈಗ ಡಿಮ್ಯಾಂಡ್ ಡ್ರಿವನ್ ಇತ್ತು ಅಲ್ವಾ, ಡಿಮ್ಯಾಂಡ್ ನೋಡ್ಕೊಂಡು ಮೊದಲು ಕೊಡ್ತಾ ಇದ್ರು. ಈಗ ಸಪ್ಲೈ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ. ಫಿಸ್ಕಲ್ ಬಗ್ಗೆ ಕೆಲವರಿಗೆ ಡೌಟ್ ಇರಬಹುದು, ಎಕನಾಮಿಲಿ ಅಂದರೆ ಡಿಸ್ಕಸ್ ಮಾಡೋಣ. ಎಲ್ಲ ಶಬ್ದಗಳು ಈಗಲೇ ಅರ್ಥ ಆಗದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓವರ್ ಆಲ್ ಕಾನ್ಸೆಪ್ಟು ಮತ್ತು ನೋಡಿದಾಗ ಒಂದು ಸಾರಿ ಐಡಿಯಾ ಬರಬೇಕು, ಅದು ಮೊದಲನೇ ಹಂತ. ಇನ್ನೊಂದು
ಈಗ ವಿ ಬಿ ಗ್ರಾಮ್ಜಿಯಲ್ಲಿ ಏನು ಅಗ್ರಿಕಲ್ಚರಲ್ ಮಾರ್ಕೆಟ್ ಬ್ಯಾಲೆನ್ಸಿಂಗ್. ಅಗ್ರಿಕಲ್ಚರ್ ಮಾರ್ಕೆಟ್ ಬ್ಯಾಲೆನ್ಸಿಂಗ್ ಅಂತಂದರೆ, ಈಗ ಹಳ್ಳಿಯಲ್ಲಿ ಈ ಕೃಷಿ ಕೆಲಸ ಜೋರಾಗಿ ನಡೀತಾ ಇರುತ್ತೆ. ಸೋವಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಏನು ಕರಿತೇವೆ, ಬಿತ್ತನೆ ಮತ್ತು ಕೊಯ್ಲು. ಈ ಕಾಲದಲ್ಲಿ ರೈತರಿಗೆ ಏನಾಗ್ಬಿಡುತ್ತೆ, ಈಗ ಕೆಲಸದ ಆಳುಗಳೇ ಇರೋದಿಲ್ಲ. ಎಲ್ಲರೂ ಈ ನರೇಗಾ ಯೋಜನೆ ಅದರ ಮೂಲಕ ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಈ ಕಡೆ ಕೃಷಿ ಕೆಲಸ ಹಿಂದುಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ವಿ ಬಿ ಗ್ರಾಮ್ಜಿಯಲ್ಲಿ ಏನು ಮಾಡಿದ್ದಾರೆ, ಒಂದು ಪಾಸ್ 60 days ಪಾಸ್ ತಗೋಬೇಕು ಅಂತ ಕೊಡ್ತಾರೆ. ಈ 60 days ಆ ಒಂದು ದಿನಗಳಲ್ಲಿ ಈ ಯೋಜನೆಯ ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ. ಅಂದರೆ ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಈ ಸೋವಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸೀಸನ್ ಸೇಮ್ ಇರೋದಿಲ್ಲ ಅಲ್ವಾ. ಅಂದರೆ ಬಿತ್ತನೆ ಮತ್ತು ಕೊಯ್ಲಿನ ಕಾಲ ಒಂದೇ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಇಲ್ಲಿ ಆಯಾ ರಾಜ್ಯಗಳೇ ಆ ಸ್ಥಳೀಯ ಕೃಷಿ ಕಾಲಕ್ಕೆ ತಕ್ಕ ಹಾಗೆ ಏನು ಮಾಡಬೇಕು, ಈ ಸೋವಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸೀಸನನ್ನು ಡಿಸೈಡ್ ಮಾಡಬೇಕು, ಆಮೇಲೆ ಅದನ್ನು ಪ್ರಕಟ ಮಾಡಬೇಕು. ಕೃಷಿ ಕೆಲಸಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 60 day ಮ್ಯಾಕ್ಸಿಮಮ್ ಅಗ್ರಿಗೇಟೆಡ್ ನೋ ವರ್ಕ್ ಪೀರಿಯಡ್ ಅಂತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾವಾಗ ಪೀಕ್ ಅಗ್ರಿಕಲ್ಚರ್ ಸೋವಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಸೀಸನ್ ಅದನ್ನು ಇಂಡಿವಿಜುವಲ್ ಸ್ಟೇಟ್ಗಳು ನೋಟಿಫೈ ಮಾಡಬೇಕಾಗುತ್ತೆ. ಇದಾದಮೇಲೆ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಟ್ರ್ಯಾಕಿಂಗ್. ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ, ಈಗ ಏನೇನು ಕೆಲಸ ನಡೀತಾ ಇರುತ್ತೆ, ಮೊದಲೇ ಏನಾಗ್ತಾ ಇತ್ತು, ಒಂದು ರಸ್ತೆ ನಿರ್ಮಾಣ ಯಾವುದ್ಯಾವುದೋ ನಡೀತಾ ಇರ್ತಿತ್ತು. ಆಮೇಲೆ ಅದು ಸರಿಯಾಗಿ ಮಾನಿಟರ್ ಆಗ್ತಾ ಇರಲಿಲ್ಲ. ಈಗೇನು ಮಾಡ್ತಾ ಇದ್ದಾರೆ, ಜಿಯೋಸ್ಪೇಷಿಯಲ್, ಈಗ ಟೆಕ್ನಾಲಜಿ ಎಲ್ಲ ಇದೆ, ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜಿಯೋಸ್ಪೇಷಿಯಲ್ ಇಂಟ್ರಾಪರಬಿಲಿಟಿ ಅಂತ ಕರೀತಾರೆ. ಅಂತಂದರೆ ಈಗ ಸ್ಯಾಟಲೈಟ್ಗಳನ್ನು ಯೂಸ್ ಮಾಡಿಕೊಂಡು ಮ್ಯಾಪ್ ಮಾಡ್ತಾರೆ, ಸರಿಯಾಗಿ ಅದು ಅಲ್ಲೇ ನಡೀತಾ ಇದೆಯಾ ಅಂತ. ಸೊ ಅದು ಒಂದು ಮುಖ್ಯವಾದಂಥ ವಿಚಾರ ಇಲ್ಲಿ. ಸೊ ಸ್ಕ್ಯಾಟರ್ಡ್ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ MIS ಟ್ರ್ಯಾಕಿಂಗ್ ಇಸ್ ಬೀಂಗ್ ರಿಪ್ಲೇಸ್ಡ್ ಬೈ ಕಂಪೈಲಿಂಗ್ ಆಲ್ ಕ್ರಿಯೇಟೆಡ್ ರೂರಲ್ ಅಸೆಟ್ ಇಂಟು ಯುನಿಫೈಡ್ ಜಿಯೋಸ್ಪೇಷಿಯಲ್ ಫ್ರೇಮ್ವರ್ಕ್ ಫಾರ್ ದಿ ವಿಕಸಿತ್ ಭಾರತ್ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್. ಇದಕ್ಕೆ ಲಿಂಕ್ ಮಾಡ್ತಾರೆ, ಈ ಫ್ರೇಮ್ವರ್ಕ್ ಜೊತೆ ಕಂಬೈನ್ ಮಾಡ್ತಾರೆ. ಮತ್ತು ಇದು ಮುಂದೆ PM ಗತಿಶಕ್ತಿ ಅಂತಂದರೆ, ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೋಸ್ಕರ ದೊಡ್ಡ ಹಂತದಲ್ಲಿರೋದು ನಮ್ಮ ದೇಶದಲ್ಲಿ, ಅದರಲ್ಲಿ ಇದನ್ನು ಲಿಂಕ್ ಮಾಡ್ತಾರೆ ಅದರ ಜೊತೆ. ಇದಾದಮೇಲೆ ಈಗ ಲೆಗಸಿ ಜಾಬ್ ಕಾರ್ಡ್ಸ್, ಮೊದಲು ಇರ್ತಿತ್ತು, ನರೇಗಾ ಕಾರ್ಡ್ ಇರ್ತಾ ಇತ್ತು. ಈಗ ಎಕ್ಸಿಸ್ಟಿಂಗ್ ಲೆಗಸಿ ಕಾರ್ಡ್ಸ್ ಆರ್ ವ್ಯಾಲಿಡ್ ಓನ್ಲಿ ಇಫ್ ದೇ ಆರ್ EKYC ವೆರಿಫೈಡ್. ನೋ ಯುವರ್ ಕಸ್ಟಮರ್ ಅಂತ ಒಂದು ಹೊಸದು, ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮಗೆ ಬಂದಿರುತ್ತೆ. ಅದು ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ, ನಾನು ಅದನ್ನು ಹೋಮ್ವರ್ಕ್ ಕೊಟ್ಟಿರ್ತೇನೆ. ಏನು EKYC ಅಂತಂದರೆ ಮುಂದೆ ಬೇಕಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಡಿಸ್ಕಸ್ ಮಾಡೋಣ, ಆದರೆ ನಿಮಗೆ ಹೋಮ್ವರ್ಕು ಇದು. ನೀವು ಇದನ್ನು ಕೇಳಿರ್ತೀರಿ ತುಂಬ ಕಡೆ, ಯಾವತ್ತಾದರೂ ಸರ್ಚ್ ಮಾಡಿದ್ದೀರಾ ನೋ ಯುವರ್ ಕಸ್ಟಮರ್, EKYC ಅಂತಂದ್ರೆ ಏನು, ಬ್ಯಾಂಕ್ಗಳು ಯಾಕೆ ಕೇಳುತ್ತೆ ಇದನ್ನು, ಅಥವಾ ಯಾಕೆ ಇದೆ ಈ ಪ್ರೊಸೆಸ್ಸು ನೋಡಿ. EKYC ವೆರಿಫೈಡ್ ಆದರೆ ಮಾತ್ರ ಆ ಹಳೆ ಕಾರ್ಡ್ಗಳು ವ್ಯಾಲಿಡ್ ಆಗಿರುತ್ತೆ. ದೇ ವಿಲ್ ವರ್ಕ್ ಟೆಂಪ್ರರಿಲಿ until state administration systematically issues new biometric linked ಗ್ರಾಮೀಣ್ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್. ಟೆಂಪ್ರರಿ ವರ್ಕ್ ಆಗ್ತಾ ಇರುತ್ತೆ, ಆದರೆ ಮುಂದೆ ಏನು ಮಾಡ್ತಾರೆ, ಬಯೋಮೆಟ್ರಿಕ್ ಲಿಂಕ್ ಆಗಿರುವಂತಹ ಹೊಸ ಗ್ರಾಮೀಣ್ ರೋಜ್ಗಾರ್ ಗ್ಯಾರಂಟಿ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ನೆಕ್ಸ್ಟು ಇದರಲ್ಲಿ ಮುಂದೆ ಬರೋದು 4 ಸ್ಟ್ರಾಟಜಿಕ್ ಸ್ಟ್ರೀಮ್ಸ್ ಅಂತ ಇದೆ. ಏನು, ಮೂವಿಂಗ್ ಅವೇ ಫ್ರಮ್ ಜನರಿಕ್ ಸಾಯಿಲ್ ಎಕ್ಸ್ಕವೇಷನ್ ಟುವರ್ಡ್ ಟಾರ್ಗೆಟೆಡ್ ನೇಷನ್ ಬಿಲ್ಡಿಂಗ್ ಅಸೆಟ್. ಮೊದಲೆಲ್ಲ ಸಾಯಿಲಿಗೆ ಸಂಬಂಧಪಟ್ಟಿರುವಂತಹ ಎಷ್ಟೋ ಕೆಲಸಗಳಾಗ್ತಾ ಇತ್ತು, ಆದರೆ ಈಗ ಹಾಗಲ್ಲ. ವಾಟರ್ ಸೆಕ್ಯೂರಿಟಿ, ಅಮೃತ್ ಸರೋವರ್, ವಾಟರ್ ಶೆಡ್ ರಿವ್ಯಾಂಪ್ಸು, ಮತ್ತು ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಪಂಚಾಯತ್ ಭವನ್ ಇರಬಹುದು, ಅಂಗನವಾಡಿ ಬಿಲ್ಡಿಂಗು, ಲೈವ್ಲಿಹುಡ್ ರಿಲೇಟೆಡ್ ಅಸೆಟ್ಗಳು, ಕೋಲ್ಡ್ ಸ್ಟೋರೇಜ್ ಆಪ್ಷನ್ನು, ಡೈನಾಮಿಕ್ ವಿಲೇಜ್ ಮಾರ್ಕೆಟು, ಎಕ್ಸ್ಟ್ರೀಮ್ ವೆದರ್ ಮಿಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್, ಈಗ ಹೀಟ್ ವೇವ್ ಪ್ರಾಬ್ಲಮ್ ಇದೆ. ಹಿಂದೂ ಅನಾಲಿಸಿಸ್ ಕೇಳ್ತಾ ಇದ್ದೀರಿ ಅಲ್ವಾ? ಯಾರು ಕೇಳ್ತಾ ಇಲ್ವೋ ಸ್ಟಾರ್ಟ್ ಮಾಡಿ ಇವತ್ತಿಂದ. ಅನ್ ಅಕಾಡೆಮಿಯಲ್ಲಿ ಇಂಗ್ಲೀಷ್ನಲ್ಲಿರೋದನ್ನು ಕೇಳಿ. ನಾನು ಈ ಚಾನಲಲ್ಲಿ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೇನೆ, ಆದರೆ ನೀವು ಇಂಗ್ಲೀಷ್ನಲ್ಲೇ ಕೇಳಬೇಕು ಅನ್ನೋದು ನನ್ನ ಆಸೆ. ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದನ್ನು ಟೈಮ್ ಇದ್ದಾಗ, ಊಟ ಮಾಡ್ತಾ, ನೈಟ್ ಮಲ್ಕೊಳ್ಳೋಕ್ಕಿಂತ ಮೊದಲು, ಅಥವಾ ಎಷ್ಟೊತ್ತಿಗೆ ಎಲ್ಲ ಮುಗ್ದಿರುತ್ತೋ ಆಮೇಲೆ ವಾಕಿಂಗ್ ಮಾಡ್ತಾ, ಆ ಥರ ಕೇಳಿ ಅಂತ ನಂದು. ಹಾಗಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದರೂ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು. ಆ ಅಡಾಪ್ಟೇಷನ್ ಅದಕ್ಕೋಸ್ಕರ
ಮಿಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ. ಇದು ವಿ ಗ್ರಾಮ್ಜಿ. ಇಷ್ಟು ನಾವು ತಿಳ್ಕೊಳ್ಬೇಕಾಗಿರೋದು. ಓಕೆ, ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ಮುಂದೆ ಒಂದು ಟಾಸ್ಕ್ ಇದೆ ನಿಮಗೆ. ಒಂದು ಡಿಬೇಟ್ ಅಪ್ಲೋಡ್ ಮಾಡಿರ್ತೇನೆ, ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ವಿ ಗ್ರಾಮ್ಜಿ ಮತ್ತು ನರೇಗಾ ಡಿಫ್ರೆನ್ಸ್ ಏನು, ಆ ಒಂದು ಡಿಬೇಟನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಒಪಿನಿಯನ್ ಬ್ಯಾಲೆನ್ಸ್ಡ್ ಆಗಿರಬೇಕು. ನೋಡಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಮುಂದೆ ನೆಕ್ಸ್ಟ್ ಆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಟೆಲಿಗ್ರಾಮ್ ಮತ್ತು ಅದರ ಲಿಂಕ್ ಕಳಿಸ್ತೇನೆ ನಾನು. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್.